ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದು ಏಪ್ರಿಲ್ 13ನೇ ತಾರೀಕು ಭಾನುವಾರ. ನೆನ್ನೆನೇ ತಗೊಬಂದಿರುವಂತಹ ತರಕಾರಿ ಹಣ್ಣುಗಳು ಎಲ್ಲವನ್ನ ಯಾವುದೂ ಸಹ ನಾನು ಎತ್ತಿಟ್ಟಿರಲಿಲ್ಲ. ಸೊ ಎದ್ದ ತಕ್ಷಣ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿ ಅವ್ರಿಗೆ ಡ್ಯೂಟಿ ಕಳಿಸಿ ಎಲ್ಲ ಎತ್ತಿಡೋಣ ಅಂದ್ಬಿಟ್ಟು ನೀಟಾಗಿ ಎತ್ತಿಟ್ಕೊತಾ ಇರ್ತೀನಿ. ತರಕಾರಿ ನಾನು ತರಕ್ಕೆ ಹೋದಾಗ ಜಾಸ್ತಿ ತರೋದು ಒಂದು ತರಕಾರಿ ಅಂದರೆ ಕ್ಯಾರೆಟು. ಯಾಕಂದರೆ ಕ್ಯಾರೆಟ್ ಜ್ಯೂಸ್, ಬೀಟ್ರೋಟ್ ಜ್ಯೂಸ್ ಕುಡಿತಾ ಇರ್ತೀನಲ್ವ. ಸೊ ಅದರಿಂದ ಅದು ಹಾಗೆ ಸಲಾಡ್ ರೀತಿಯೂ ತಿಂತಾ ಇರ್ತೀನಿ ಅಂದ್ಬಿಟ್ಟು ಸೌತೆಕಾಯಿ ಕ್ಯಾರೆಟ್ ಎಕ್ಸ್ಟ್ರಾ ತಗೊಬಂದಿರ್ತೀನಿ. ಹಾಗೆ ಈ ಸರಿ ಬೆಟ್ಟದ ನೆಲ್ಲಿಕಾಯಿ ಕುಡಿಯೋಣ ಅಂತ ಅಂದ್ಬಿಟ್ಟು, ಅಂದರೆ ತುಂಬ ಬಿಸಿಲಿದೆ ಅಲ್ವಾ, ತುಂಬ ದೇಹಕ್ಕೆ ತಂಪು, ಹಾಗೆ ಆರೋಗ್ಯನೂ ಒಳ್ಳೆಯದು ಅಂತ ಅಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿನೂ ತಗೊಂಡೆ. ಅದೇ ರೀತಿ ಈ ಬ್ರಾಹ್ಮಿ ಎಲೆ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುತ್ತೆ, ದೇಹಕ್ಕೂ ತುಂಬ ತಂಪು. ಆದ್ದರಿಂದ ಇದರಲ್ಲಿ ಇವತ್ತು ತಂಬುಳಿ ಮಾಡಿದ್ದೆ ಮಧ್ಯಾಹ್ನ. ಹಾಗೆ ಸಂಜೆ ಮೇಲೆ ನಾವು ಹೊರಗಡೆ ಹೋಗಿದ್ವಿ. ಮನೇಲಿ ಗಡಿಯಾರ ಸ್ವಲ್ಪ ನಿಂತೋಗ್ಬಿಟ್ಟಿತ್ತು 2 ವಾರದಿಂದ. ಅದಿಲ್ಲದೆ ಇದ್ದರೆ ಟೈಮು ಗೊತ್ತಾಗಲ್ಲ, ಡೇಟು ಗೊತ್ತಾಗಲ್ಲ, ಏನೋ ಒಂದು ಮಿಸ್ ಆದಂಗೆ ಎಷ್ಟೇ ನಾವು ಫೋನಲ್ಲಿ ಗಡಿಯಾರ ನೋಡಿದ್ರು ಟೈಮಿಂಗ್ಸ್ನ ಅಂತ ಅಂದ್ಬಿಟ್ಟು ಸೊ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. 483 ಸಮಥಿಂಗ್ ಇರಬೇಕು. ಅದ್ರ ಜೊತೆಗೆ ಸೌತೆಕಾಯಿ ಒರೆಯೋದು ಮಂದಕ್ಕೆ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ಟ್ರಿಮ್ಮರ್ ಕಲರ್ ಇತ್ತು, ಅದನ್ನು ತಗೊಂಡು ಅದ್ರ ಜೊತೆಗೆ ಕ್ಲೇ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಅದು ಇದು ಸಾಮಾನು ತಗೊಂಡು ಬಂದ್ವಿ.